ಲಿಮಿಟೇಷನ್ ಮಾಡೋರು SIR ಮಾಡಿದ್ರು ಅನೇಕ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದರು, ಬಿಹಾರದಲ್ಲಿ ಗೆದ್ದರು, ಮಹಾರಾಷ್ಟ್ರದಲ್ಲಿ ಗೆದ್ದರು. ಈಗ ಉತ್ತರ ಪ್ರದೇಶ ಗೆಲ್ಲಿ ಹೊಂದಿದ್ರು. ನಮ್ಮ ಕರ್ನಾಟಕದಲ್ಲಿ 1 ಕೋಟಿ ಗಂಟಲೆ ಜನ ಔಟ್ ಆಗಿದ್ದಾರೆ. ಈಗ SIR ಮೂಲಕ ಗೆಲ್ಲಲು ಪ್ರಯತ್ನ ಮಾಡಿದರು. ಇನ್ನು ಡಿಲಿಮಿಟೇಷನ್ ಮಾಡಿ ಉತ್ತರ ಭಾರತಕ್ಕೆ ಹೆಚ್ಚಾಗಿ ಮಾಡಿ 850 ಸೀಟ್ ಮಾಡಿ ಅಲ್ಲಿ ತಮ್ಮ ಆಡಳಿತ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಇವತ್ತೆಲ್ಲ ಯಾವ ಪಾರ್ಟಿ ಹೊಡ್ಕೊಂಡಿದ್ರು ಅವ್ರು ಮತ್ತೆ ಮರಳಿ ತಮ್ಮ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ ಇವತ್ತು. ಹೀಗಾಗಿ ಪೂರ್ತಿಯಾಗಿ BJP ಮತ್ತು RSS ಏನದ ಇವತ್ತು ನರ್ಮ್ ಆಗಿಬಿಟ್ಟಿದ್ದಾರೆ. ನಾಳೆ ನಮ್ಮ ಕೈಯಿಂದ ಅಧಿಕಾರ ಹೋಗ್ತಾನೋ ಬ್ಯಾಕ್ ಆಡಲಿಕ್ಕೆ. ಅದರಲ್ಲೂ CGPಗಳಂತೂ ಈ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಬರುವ ಸೆಪ್ಟೆಂಬರ್ 5 ಇದು BJPಗೆ ಹೊಡೆತ ಕೊಡ್ಬೋದಾ ಅನ್ನುವಂಥ ಮಾತು ಕೇಳಿ ಬರ್ತದೆ. ನೋಡಿ ಏನಾಗ್ತದೆ, ಆಗ್ಬೋದು, ಆಗದೇ ಹೋಗ್ಬೋದು. ಒಟ್ಟಲ್ಲಿ ಈ ಸೆಪ್ಟೆಂಬರ್ 5ರಿಂದ ಮತ್ತೊಮ್ಮೆ ಜಂಜಿಗಳು CGPಗಳು ಸರ್ಕಾರದ ವಿರುದ್ಧ ಗಾಂಧಿ ಮತ್ತು ಅಂಬೇಡ್ಕರ್ ತತ್ವ ನೆರಗಟ್ಟಿನಲ್ಲೇ ಹೋರಾಟ ಆರಂಭ ಮಾಡ್ತಾ ಇದ್ದಾರೆ. ಅಹಿಂಸಾತ್ಮಕವಾಗಿ ಜಂತರ ಮಂತ್ರದಲ್ಲಿ ಅನ್ನೋ ಸುದ್ದಿಗಳಿದ್ದಾವೆ. ಅದಕ್ಕೆ ಮೋದಿಯವರು ಮತ್ತು ಅವ್ರ ಕ್ಯಾಬಿನೆಟ್ ಚರ್ಚೆ ನಡೆಸ್ಯಾರ. ನೋಡಿ ಏನಾಗ್ತದೆ, ಅದರ ರಿಸಲ್ಟ್ ಏನಾಗ್ಬೋದು ಅಂತೇಳಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ರೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯಕಾರಿಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.